ಇಲ್ಲಿ ಅಲ್ಲಿ ಇದು ಗುಂಡಲಪೇಟೆಯಿಂದ 11 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಮೆಟ್ಲಿಂಗ್ ರೋಡ್ 1.5 ಕಿಲೋಮೀಟ್ರ್ ಇದೆ. ಇದು ನೋಡಿ, ಅಲ್ಲಿ ಕಾಣ್ತಾ ಇರೋದು ದೂರದಿಂದ ಗೋಪಾಲಸ್ವಾಮಿ ಬೆಟ್ಟ. ಇದು 20 ಎಕರೆ ಜಮೀನಿದೆ. ಒಂದೇ ಫ್ಯಾಮಿಲಿದು 20 ಎಕರೆ ಜಮೀನಿದೆ. ರೆಕಾರ್ಡ್ ಎಲ್ಲ ರೆಡಿ ಇದೆ. 4 ಬೋರ್ವೆಲ್ ಇದೆ. 4 ಬೋರ್ವೆಲ್ ಇದೆ. ನೀರು ಭಾಳ ಚೆನ್ನಾಗಿದೆ. ಯಾಕಂದರೆ ಇಲ್ಲಿಂದ ಒಂದು 3 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಒಂದು ಡ್ಯಾಮ್ ಇದೆ. ಕಬಿನಿ ರಿವರ್ದು ನೀರಿದೆಯಲ್ಲ, ಆ ಡ್ಯಾಮ್ಗೆ ತೊಗೊಂಡು ಬಂದು ಲಿಫ್ಟ್ ಇರಿಗೇಷನ್ ಮುಖಾಂತರ ಡಂಪ್ ಮಾಡ್ತಾರೆ. ಸೊ ಅದರಿಂದ ಗ್ರೌಂಡ್ ವಾಟರ್ ಭಾಳ ಚೆನ್ನಾಗಿದೆ. ಇಲ್ಲಿ 4 ಬೋರ್ವೆಲ್ ಇದೆ. 4ರಲ್ಲೂ ಒಳ್ಳೆ ಸಫಿಷಿಯೆಂಟ್ ನೀರಿದೆ. ಇದರಲ್ಲಿ ಈ ಕಡೆ ಅರಿಶಿನ ಹಾಕಿದ್ದಾರೆ, ಆ ಕಡೆಗೆ ಬಾಳೆ ಹಾಕಿದ್ದಾರೆ. ಮಧ್ಯ ತೆಂಗಿನ ಮರಗಳು ಮತ್ತು ಹುಣಸೆ ಮರ ಇದೆಲ್ಲ ಇದೆ. ಸ್ಟಾರ್ಟಿಂಗ್ ತೋರಿಸೋದನ್ನಲ್ಲ, ಅದು ಮೆಟ್ಲಿಂಗ್ ರೋಡ್ 1.5 ಕಿಲೋಮೀಟ್ರ್ ಇದೆ. ಆ ಮೆಟ್ಲಿಂಗ್ ರೋಡ್ಗೆ ಅಡ್ಜಸೆಂಟ್ ಲ್ಯಾಂಡ್ ಇದು. 4 ಬೋರ್ವೆಲ್ ಇದೆ. ಇದು ಈ ಮನೆ ತೋರಿಸಿದ್ದೀನಲ್ಲ, ಈ ಬಣ್ಣ ಹೊಡೆದಿರೋದು, ಇದು ಬೇರೆಯವ್ರದ್ದು ಬಾರ್ಡ್ರ್. ಇದು ನೋಡಿ, ಈ ಥರ ಮೆಟ್ಲಿಂಗ್ ರೋಡ್ ಇದೆ. ಮೆಟ್ಲಿಂಗ್ ರೋಡ್ ಒಂದೇ ಬೌಂಡ್ರಿ 20 ಎಕರೆ ಇದೆ. ನೀರು ಭಾಳ ಚೆನ್ನಾಗಿದೆ. ಡ್ಯಾಮ್ ಹತ್ತಿರ ಇರೋದ್ರಿಂದ ಲಿಫ್ಟ್ ಇರಿಗೇಷನ್ ನೀರು ಈ ಡ್ಯಾಮ್ಗೆ ಡಂಪ್ ಮಾಡ್ತಾರೆ, ಕಬಿನಿ ರಿವರ್ದು. ಇದು 13 ಲಕ್ಷ ರೂಪಾಯಿ ಒಂದು ಎಕರೆಗೆ ಆಸ್ಕಿಂಗ್ ಪ್ರೈಸ್. ನೆಗೋಷಿಯಬಲ್ಲು ಇದೆ. ರೆಕಾರ್ಡ್ ರೆಡಿ ಇದೆ. ಇಬ್ಬರು ಅಣ್ಣ ತಮ್ಮದಿರದು ಪಾಲಿದು. ಒಬ್ಬರದು 13 ಎಕರೆ ಇದೆ, ಇನ್ನೊಬ್ಬರದು 7 ಎಕರೆ ಇದೆ. 7 ಎಕರೆ ಬೇಕಾದ್ರೂ ಕೊಡ್ತಾರೆ, 13 ಎಕರೆ ಬೇಕಾದ್ರೂ ಕೊಡ್ತಾರೆ, 20 ಎಕರೆ ಬೇಕಾದ್ರೂ ಕೊಡ್ತಾರೆ. ಇದು ಸ್ವಲ್ಪ ಹೊತ್ತು ಇದಕ್ಕಿಂತ ಮುಂಚೆ ತೋರಿಸಿದ್ನಲ್ಲ ಈ ಅರಿಶಿನ, ಅದು ಆ ಕಡೆ ಭಾಗ. ನೋಡಿದ್ವಿ, ಬೇರೆ ಫಸಲು ಹಾಕಿದ್ರು. ಈಗ ಬೇರೆ ಫಸಲು ಹಾಕೋಕ್ಕೆ ತಿರ್ಗಾ ರೆಡಿ ಮಾಡ್ಕೋತಾ ಇದ್ದಾರೆ. ಎಲ್ಲ ಕಡೆ ಡ್ರಿಪ್ ಇರಿಗೇಷನ್ ಮಾಡಿದ್ದಾರೆ. ಮತ್ತು ಇಲ್ಲಿಂದ ಬಾಳೆ ಸ್ಟಾರ್ಟ್ ಆಯಿತು. ಮತ್ತು ಇಲ್ಲಿಂದ ಬಾಳೆ ಸ್ಟಾರ್ಟ್ ಆಯಿತು. ನಾಲ್ಕು ಬೋರ್ವೆಲ್ ಇದೆ. 4 ಬೋರ್ವೆಲ್ಗೆ ಸಫಿಷಿಯೆಂಟ್ ವಾಟರ್ ಇದೆ. ಎಲ್ಲ ಕಡೆನೂ ಡ್ರಿಪ್ ಇರಿಗೇಷನ್ ಮಾಡಿದ್ದಾರೆ. ನೋಡಿ, ಡ್ರಿಪ್ ಮಾಡಿರೋದು ಇದು. ಈ ಓನರ್ದು ಬರೀ ಲ್ಯಾಂಡ್ ಇರೋದು. ಇದು ಒಂದು ವರ್ಷಕ್ಕೆ 25,000 ರೂಪಾಯಿಗೆ ಬಾಡಿಗೆ ಕೊಟ್ಟಿರೋದು. ವರ್ಷಕ್ಕೆ 25,000 ರೂಪಾಯಿ ಕೊಟ್ಬಿಡ್ಬೇಕು, ಅವ್ರು ಏನಾರು ಮಾಡ್ಕೊಳ್ಳಿ. ಆ ಥರ ಆಗಿ
ಕೇರಳ ಅವ್ರು ತೊಗೊಂಡು ಇದು ಲೀಸ್ಗೆ ಹಾಕ್ಕೊಂಡಿರೋದು. ಖಾಲಿ ಜಮೀನು ಕೊಟ್ಟಿರೋದು. ಖಾಲಿ ಜಮೀನಿಗೆ 25,000 ರೂಪಾಯಿ ಬಾಡಿಗೆ ಕೊಡ್ತಾಯಿದ್ದಾರೆ ಇವರು. ಇದು ಕಟ್ಟಿಂಗ್ ಮಾಡ್ಕೊಂಡು ಬಿಟ್ಬಿಡ್ತಾರೆ ಇವರು. ನೋಡಿ ಈ ಥರ ತೂಕ ಮಾಡಿ ಕೇರಳಗೆ ಸಪ್ಲೈ ಮಾಡ್ತಾಯಿದ್ದಾರೆ. ಫುಲ್ ಕಂಪ್ಲೀಟ್ ಕೇರಳ ಬಾಳೆ ಹಾಕಿರೋದು ಇವರು. ಇದು ಕೇರಳಗೆ ಕ್ಯಾಲಿಕಟ್ಗೆ ಸಪ್ಲೈ ಮಾಡಿದಿವರು. ಇಲ್ಲಿ ನೋಡಿ, ಇದು ಖಾಲಿ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಆ ಕಡೆ ತಿರ್ಗಾ ಹಾಕಿದ್ದಾರೆ. ಅಲ್ಲಿಂದ ಮತ್ತೆ ಬಾಳೆ ತೋಟ ಸ್ಟಾರ್ಟ್ ಆಯಿತು ನೋಡಿ. ಅಲ್ಲಿ ತನಕ ವೀಡಿಯೋ ಮಾಡಿದೆ. ಮತ್ತೆ ಖಾಲಿ ಜಾಗ ಇತ್ತು ಇದು ನೋಡಿ. ಮತ್ತೆ ಇಲ್ಲಿಂದ ತಿರ್ಗಾ ಬಾಳೆ ಸ್ಟಾರ್ಟ್ ಆಗಿದೆ. ಈ ಥರ ಪೈಪ್ ತೊಗೊಂಡು ಎಲ್ಲ ಕಡೆ ಡ್ರಿಪ್ ಮಾಡಿರ್ತಾರೆ.